ಹೋಗ್ ಕೇಳಿ. ನಾನ್ ಯಾಕ ಅವನ ಹತ್ರ ಹೋಗಿ ಕೇಳ್ಬೇಕು? ಹೋಗ, ನಿಮ್ಗೆಲ್ಲ ಆಮೇಲೆ ಹೇಳ್ತೀನಿ ಮಮ್ಮಕ್ಕ. ಹೋಗ್ ಕೇಳಿ. ಏನಂತ ಹೋಗಿ ಕೇಳಿ? ನಮ್ಮ ಅಜ್ಜಿಗೆ ಮೈ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕು, ನನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹತ್ರ ಒಂದ್ 2,000 ರೂಪಾಯಿ ಸಾಲ ಕೇಳ್ಬೇಕು ಅಂತಿದ್ದೀನಿ, ಒಂದ್ 2,000 ರೂಪಾಯಿ ಸಾಲ ಕೊಡ್ತೀಯಾ ಅಂತ ಕೇಳು. ಹೋಗ, ನಿನ್ನ ದುರ್ಗವನುಂಗ್ಲಿ ರೊಕ್ಕ ಕೇಳ್ಬೇಕಂತ ಹೋಗಿ ಕೇಳೋದಿಲ್ಲ. ಇವ್ರ ಅಜ್ಜಿಗೆ ಮೈ ಹುಷಾರಿಲ್ವಂತೆ. ಮಮ್ಮಕ್ಕ, ನಿನ್ ತಮ್ಮ ಅಂತ ನೀ ಸ್ವಲ್ಪ ನಿಧಾನವಾಗಿ ಮಾತಾಡ್ತೀಯಾ? ನಮ್ಮ ಅಜ್ಜಿ ಆರಾಮದಳ ಅಂತ ತೋರ್ಸಿಲಿಲ್ಲ ಆಗಲಿಗರ. ನಾ ಕೇಳಂಗಿಲ್ಲ. ಸರಿ, ನೀ ಏನಂತ ಕೇಳಿದ್ರೆ ದುಡ್ಡು ಕೊಡ್ತಾನೆ. ಹೌದು, ಅವನ ಹತ್ರ ದುಡ್ಡು ಐತೆ, ನಿನಗೆ ಹೆಂಗ್ ಗೊತ್ತೈತಿ? ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಇವಾಗ ಹೋಗಿ ನಮ್ಮ ಅಜ್ಜಿಗ್ ಮೈ ಹುಷಾರಿಲ್ಲ, ಒಂದ್ 2,000 ರೂಪಾಯಿ ಸಾಲ ಕೊಡ್ತೀಯ ಅಂತ ಕೇಳಿ. ಕೊಟ್ರೆ ಇಸ್ಕೊಂಡ್ ಬನ್ನಿ, ಕೊಟ್ಟಿಲ್ಲ ಅಂದ್ರೆ ಹಾಗೆ ಬನ್ನಿ. ಆತು, ಕೇಳ್ಕೊಂಬರ್ತೀನಿ ತಡಿ. 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ. ಏನ್ ಗೊಣ್ಕೊಂತ ಹೋಗ್ತಿದ್ದೀರಾ? ನೀ ನಂಗ್ ಬಾಳ ಅವಮಾನ ಮಾಡಕತ್ತಿ ಮೈನ. ನಂಗ್ ಮರ್ವಿನ ಕಾಲ ಐತಿ ಅಂತ ಗೊತ್ತೈತಿಲ್ಲ? ಗೊತ್ತು, ಅದನ್ನೇ ನಿಧಾನ ಹೇಳ್ಕೊಂಡು ಹೋಗಿ. ಸರಿ. 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ. ಮೈನಾ, 2,000 ರೂಪಾಯಿ. ರಮೇಶ್ ಅಣ್ಣ, ಏನ್ ಮಾಮ? ಒಂದ್ 2,000 ರೂಪಾಯಿ ಸಾಲ ಇದ್ರು ಕೊಡ. 2,000 ರೂಪಾಯ? ಯಾಕೆ? ಇದು ಒಂದ್ ಹೇಳಿಲ್ಲ ಲಕ್ಕಿ. ಮೈ ಹುಷಾರಿಲ್ಲ. ಏನಂದೆ? ಅದು ನಿನ್ನ ಹತ್ರ ಏನಂತ ಹೇಳಿ ಅಣ್ಣ, ಸಮಸ್ಯೆ 1 2. ಅದಕ್ಕೆ ನಾನೇನ್ ಮಾಡ್ಲಿ? ನಮ್ಮ ಅಮ್ಮಗ ಬಾಳ ಹುಷಾರಿಲ್ಲ ಅಣ್ಣ. ನೀವೊಂದ್ 2,000 ರೂಪಾಯಿ ಕೊಟ್ಟೆ ಅಂದ್ರ ಬಾಳ್ ಪುಣ್ಯ ಬರ್ತೈತಿ ನಿನಗ. ಅಡ್ಮಿಟ್ ಮಾಡಾಕು ರೊಕ್ಕಿಲ್ಲ ನನ್ನ ಹತ್ರ. ಸಂಬಳಗನ ಕೊಟ್ಟು ಬಿಡ್ತೀನಿ, ನಾ ಏನ್ ಇಟ್ಕೊಂತೀನಿ ನಿನ್ನ ರೊಕ್ಕನ? ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ ಮಾಮ. ಕರೇನ ರೊಕ್ಕಿಲ್ಲ? ಹೌದು ಮಾಮ, ತಗೋತಾ ಇರೋದೇ ಕಡಿಮೆ ಸಂಬಳ. ಒಂದು ಬೈಕ್ ತಗೋಬೇಕು ಅಂದ ಎಷ್ಟು ಆಸೆಯಿಂದ ಓದಾಡ್ತಾ ಇದ್ದೀನಿ. ಬಸ್ಸಿಗೆ ಬರಬೇಕು ಅಂತಂದ್ರೆ ಬಸ್ ಟಿಕೆಟ್ಗೂ ದುಡ್ಡಿಲ್ಲ. ಈ ರೂಟಲ್ಲಿ ಬರೋ ಬೈಕ್ನ ಅಡ್ಡ ಹಾಕಿ ಲಿಫ್ಟ್ ತಗೊಂಡು ಇಲ್ಲಿ ಗಂಟ ಬಂದೆ. ಮತ್ ಕರೇನ ರೊಕ್ಕಿಲ್ಲ ನಿನ್ನ ಹತ್ರ? ಅಲ್ಲ ಕಣೋ ರಮೇಶ, ನಿನ್ನೆ ತಾನೇ ನನ್ನ ಹತ್ರ ಬುಲೆಟ್ ತಗೋಬೇಕು ಅಂತ ಹೇಳ್ತಿದ್ದೆ. ಇವತ್ ನೋಡಿದ್ರೆ ಆ ಒಮ್ಮನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ತಿದ್ಯಾ? ನೀನ್ ಬೇರೆ ಕಣೋ, ತಗೋಬೇಕು ಅಂತ ಆಸೆ ಇದೆ ಅಂತ ಅಂದೆ, ಇವತ್ತೇ ತಗೋತೀನಿ ಅಂತ ಹೇಳಿದ್ನಾ? ಆದ್ರೂ ನೀನ್ ಇವಾಗ ಸಖತ್ ಸುಳ್ಳು ಹೇಳ್ತೀಯ ಕಣೋ. ಅಣ್ಣ, ನಿಜವಾಗ್ಲೂ ದುಡ್ಡಿಲ್ಲ ಮಾಮ, ಸುಮ್ಮನೆ ತಲೆದಿನ್ ಬೇಡ, ಹೋಗ್ ನೀನು. ಎದಕ್ ದುಡ್ತೀವಿ? ಹಾಕಿ ತಡೆ. ರೊಕ್ಕಿಲ್ಲ ತಲೆ ತಿನ್ಬೇಡ, 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 ರೊಕ್ಕಿಲ್ಲ ತಲೆ ತಿನ್ಬೇಡ. ಸರಿ, ನಿನ್ ಕೆಲ್ಸ ಮಾಡು. ರೊಕ್ಕಿಲ್ಲ ತಲೆ ತಿನ್ಬೇಡ. ಆಯ್ತು. ಅನುಮಾನನೇ ಇಲ್ಲ, ಕಳ್ಳ ಇವನೇ. ಇದೇನ್ ಡ್ಯಾಮೇಜ್ ಅಲ್ಲ? ಇದು ಓಕೆ ಪೀಸಾ ಸರ್? ಅದನ್ನೇ ಮಾಡ್ತಿದ್ದೀನಲ್ಲ, ಇದು ಓಕೆ ಪೀಸ್. ಇದೇನಿದು ಸರ್? ಡ್ಯಾಮೇಜ್ ಆಗಿರೋದು ಕಾಣಿಸ್ತಾ ಇಲ್ವಾ? ಇದೇನಾ ನೀವು ಕೆಲಸ ಮಾಡೋ ರೀತಿ? ಇದೆಲ್ಲ ಒಂದು ಡ್ಯಾಮೇಜಾ? ಇದು ಡ್ಯಾಮೇಜ್ ಪೀಸೇ. ಧ್ರುವ, ಕೆಲಸ ಮಾಡಬೇಕಿದ್ರೆ ಬಂದು ತೊಂದರೆ ಕೊಡೋದೇ ನಿಮ್ ಕೆಲಸ ಆಗೋಗಿದೆ ಅಲ್ವಾ? ಸರ್ ನಾನೇನ್ ಮಾಡಿದೆ ಸರ್? ನಾನು ಏನೇ ಕೇಳಿದ್ರು ಸಮಸ್ಯೆ ಆಗುತ್ತೆ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೀನ್ ಮಾಡೋ ಕೆಲಸ ಸರಿ ಇಲ್ಲ ಅಂತ ತಾನೆ ಬಾಲರಾಜ್ ಸರಿಗೆ ರಾಜೇಂದ್ರ ಅಂಕಲ್ ಕೆಲಸ ವಹಿಸಿರೋದು. ಪುಷ್ಪಕ್ ಸರ್ ಪ್ಯಾಕಿಂಗ್ ಟೈಮಲ್ಲಿ ಏನಾದ್ರೂ ಸಮಸ್ಯೆ ಐತಾ ಅಂತ ಇವ್ರಿಗೆ ಕೇಳಿದಾಗ ಬಾಲರಾಜ್ ಸರ್ ಏನೋ ಹೇಳಲೇ ಇಲ್ವಲ್ಲ. ನೋಡಿ ಸರ್, ನಾನು ಪ್ರೊಡಕ್ಷನ್ ಹೆಡ್ ಆದ್ಮೇಲೆ 2 ಬಾಕ್ಸ್ ರಿಜೆಕ್ಟ್ ಆಗಿದೆ, ಅದ್ ನಿಜ, ನಾನು ಒಪ್ಕೊಳ್ತೀನಿ. ಆದ್ರೆ ಈ ಸಮಸ್ಯೆ ಯಾರಿಂದ ಬಂದಿದ್ದು ಅಂತ ಕಂಡು ಹಿಡಿಯೋವರೆಗೂ ನನ್ ಕಡೆ ಯಾರು ಬೆರಳು ಮಾಡಿ ತೋರಿಸೋ ಹಾಗಿಲ್ಲ. ಇವಾಗ ಸಮಸ್ಯೆ ಏನು ಸರ್?
ಇದು ರಿಜೆಕ್ಟ್ ಪೀಸ್ ಅಂತೆ ಹಾಗಂತ ಧ್ರುವ ಹೇಳ್ತಿದ್ದಾರೆ. ಹೇಗೆ ಸರ್ ಇದು? ಯಾವ ಡ್ಯಾಮೇಜ್ ಇಲ್ಲ ಅಂತ ನಿಂಗೆ ಗೊತ್ತಾಗಲ್ವಾ? ಪೀಸ್ ಎಲ್ಲ ರಿಜೆಕ್ಟ್ ಆಗಿದೆ ತಾನೆ, ತೊಗೊಂಡು ಒಳಗಡೆ ಹಾಕಿ. ಮುಂದೆ ಏನಾದರೂ ನಾನು ನೋಡ್ಕೊಳ್ತೀನಿ. ಈ ಪೀಸ್ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾದ್ಮೇಲೂ ಪ್ಯಾಕ್ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ ಸರ್. ಆಮೇಲೆ ನಾಳೆ ದಿನ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ ಮೇಲೆ ಬರುತ್ತೆ. ಸರ್, ಅದು ಡ್ಯಾಮೇಜ್ ಆಗಿದೆ ಅಂದ್ರೆ ಅದನ್ನ ಆರಾಮಾಗಿ ರೆಡಿ ಮಾಡ್ಬೋದು ಸರ್. ಒಂದು 5 ನಿಮಿಷದಲ್ಲಿ ನಾನೇ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರ್, ಇದ್ರ ಮೇಲೂ ನೀವು ಓಕೆ ಅಂತ ಹೇಳಿದ್ರೆ ರಾಜೇಂದ್ರ ಸರ್ ಹತ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀನಿ ಸರ್. ಅಯ್ಯ, ಈಗೇನ್ ಬಿಡಿ ಸರ್, ಏನ್ ಈಗ ಇದನ್ನ ಸರಿ ಮಾಡಿಸ್ಬಿಟ್ಟು ಪ್ಯಾಕ್ ಮಾಡ್ಬೇಕು ಅಲ್ವಾ? ತಗೊಳಪ್ಪ ಆನಂದ, ಇದನ್ನ ಸರಿ ಮಾಡ್ಕೊಂಡು ಬಾ ಹೋಗು. ಇರುವ ನಿಮಿಷ, ಇದು ಒಂದೆರಡು ಡೌಟ್ ಇದೆ, ಚೆಕ್ ಮಾಡ್ಕೊಂಡು ಬಾ ಹೋಗು. ಆನಂದ, ಇವೆಲ್ಲ ಸರಿ ಮಾಡ್ಸಾದ್ಮೇಲೆ ಬಾಕ್ಸ್ನ ಮತ್ತೊಂದ್ಸಲಿ ಚೆಕ್ ಮಾಡು. ಯಾವ್ದು ರಿಜೆಕ್ಟ್ ಪೀಸಸ್ ಇರಬಾರ್ದು. ಮತ್ತೆ ಏನಾದ್ರೂ ಸಮಸ್ಯೆ ಆದ್ರೆ ನಾನು ನಿನ್ನನ್ನೇ ಕೇಳೋದು. ಸರಿ ಮಗ, ನಾನು ರೆಡಿ ಮಾಡಿಸ್ತೀನಿ. ನೀವೇನ್ ಸರ್ ಅವನು ಹೇಳ್ದಂಗೆಲ್ಲ ಕುಣಿತೀರಾ? ಸಾರ್ ಬಿಟ್ಬಿಡಿ ಸಾರ್, ಇದು ಸಣ್ಣ ವಿಷಯ. ಈ ಸಣ್ಣ ವಿಷಯ ದೊಡ್ಡವ್ರ ಹತ್ರ ಹೋಗಿ ದೊಡ್ಡ ವಿಷಯ ಆಗೋದಕ್ಕಿಂತ ಬಿಟ್ಬಿಡೋದು ಬೆಟರ್ ಅಲ್ವಾ ಸಾರ್? ಹೇಗೂ ಈಗ ಅವ್ರಿಗೆ ಬಿಸಿ ಮುಟ್ಸಿದೀವಿ, ಸ್ವಲ್ಪ ಟೈಮ್ ಕೊಡೋಣ. ನೀವು ಟೈಮ್ ತಗೊಂಡು ಕೂತ್ರೆ ಅವ್ರು ತುಂಬಾ ಬೆಳೆದು ಬಿಡ್ತಾರೆ. ಅದು ಗೊತ್ತಾಗ್ತಿಲ್ಲ ನಿಮಗೆ. ಆನಂದ, ತುಂಬಾ ಹುಷಾರಾಗಿ ಕೆಲಸ ಮಾಡೋ. ಏನೇ ಬೇಸಿಕ್ ಪ್ರಾಬ್ಲಮ್ಸ್ ಬರ್ಲಿ ಪ್ರತಿಯೊಂದು ಚೆಕ್ ಮಾಡು. ಬಾಲರಾಜ್ ಸರ್ ಓಕೆ ಅಂತ ಹೇಳಿದ್ರು ಬಿಡೋದಕ್ಕೆ ಹೋಗ್ಬೇಡ. ಅವ್ರೇನಾದ್ರೂ ಹಠ ಮಾಡಿದ್ರೆ ನನಗ್ ಬಂದು ಹೇಳು, ನಾನು ವಿಚಾರಿಸ್ಕೋತೀನಿ. ಹ್ಞೂ ಮಗ, ಹೊರಡೋ ಟೈಮ್ ಆಗಿದೆ. ಈಗ ನಾನು ಎಲ್ಲಾರನ್ನೂ ಕಳಿಸ್ಬಿಟ್ಟು ನಾನು ಲಾಸ್ಟಲ್ಲಿ ಚೆಕ್ ಮಾಡ್ಬಿಟ್ಟೆ ಹೋಗ್ತೀನಿ. ಸರಿ ಆನಂದ, ಹುಷಾರಾಗಿರೋ. ನಾವು ತುಂಬಾ ಕೇರ್ಫುಲ್ ಆಗಿ ಕೆಲಸ ಮಾಡ್ಬೇಕು. ಸರಿ ಮಗ. ಆನಂದ್, ಧ್ರುವ, ಹೊರಡೋಣ. ಹಾ, ನಾನು ಹೊರಡೋಣ. ಧ್ರುವರ್ ಜೊತೆ ಬರ್ತೀನಿ ಅಕ್ಕ, ನೀವು ಹೊರಟಿರಿ. ಮಾಮ ಬಾ. ಬಾಯ್ ಮೈನಾ. ಬಾಯ್ ಬಾಯ್. ಹಾ, ಬಾಯ್ ಬಾಯ್ ಬಾಯ್. ನಾವು ಹೊರಡ್ತೀವಿ. ಸರಿ ಆ. ಸರಿ. ಬಾಯ್ ಅಕ್ಕ. ಬಾಯ್. ಯಾಕೆ ಧ್ರುವ ಅವರೇ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ಏನಿಲ್ಲ, ತುಂಬಾ ಕೆಲಸ ಇದೆ ಅಲ್ವಾ, ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಿದೆ. ಹಾಗಾದ್ರೆ ಇವತ್ತು ಹೊರಡೋದ್ ಲೇಟ್ ಆಯ್ತದಾ? ಸ್ವಲ್ಪ ಲೇಟ್ ಆಗ್ಬಹುದು. ಒಂದ್ ಕೆಲಸ ಮಾಡಿ, ನೀವು ಮನೆಗೆ ಹೊರಟಿರಿ, ನಾನು ಆಮೇಲೆ ಬರ್ತೀನಿ. ಪರವಾಗಿಲ್ಲ, ನೀವ್ ಕೆಲ್ಸ ಮುಗಿಸ್ಕೊಳ್ಳಿ, ನಾನು ಇಲ್ಲೇ ಕಾಯ್ತಿರ್ತೀನಿ. ಮೈನವ್ರೆ, ತುಂಬಾ ಕೆಲಸ ಇದೆ. ನೀವಿಲ್ ಕಾಯ್ತಾ ಇದ್ರೆ ನನಗ್ ಬೇಜಾರಾಗತ್ತೆ. ನೀವು ಆಟೋ ಹಿಡ್ಕೊಂಡು ಮನೆಗೆ ಹೋಗಿರಿ, ನಾನು ಕೆಲಸ ಮುಗ್ದಿದ ತಕ್ಷಣ ಬಂದ್ಬಿಡ್ತೀನಿ. ಬಾಲರಾಜ್ ಯಾವ್ಯಾವ ಬಾಕ್ಸ್ ಪ್ಯಾಕ್ ಮಾಡ್ತಾರೋ ಪ್ರತಿಯೊಂದು ಚೆಕ್ ಮಾಡಬೇಕು. ಪ್ಲೀಸ್ ಹೊರಡಿ. ಸರಿ, ನಾನು ಹೋಗಿರ್ತೀನಿ, ನೀವು ಬೇಗ ಬನ್ನಿ.